ಹಲೋ ಫಾಮ್, ನಾನು ಕವನ. ಸೊ ಇದು ಶುಕ್ರವಾರ ಸಂಜೆ ವ್ಲಾಗ್ ಆಗಿರುತ್ತೆ. ನಮ್ಮ ಅತ್ತಿಗೆ ಸೀಮಂತ ಶಾಸ್ತ್ರದ್ದು. ಸ್ನಾನ ಮಾಡಿ ತಲೆ ಒಣಗಿಸ್ಕೊಂಡು ಶುಕ್ರವಾರದ ವಾರ ಮುಗಿಸ್ತೆ. ಅದಾದಮೇಲೆ ಎಲ್ಲನೂ ತೆಗ್ದಿಡೋಣ ಅಂತ ಬಂದೆ. ಆ್ಯಕ್ಚುಲಿ ಇವತ್ತು ಸೀಮಂತ ಶಾಸ್ತ್ರ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಯಿತು. ಸೊ ನಮ್ಮ ಯಜಮಾನ್ರು ಬಂದಿದ್ರು ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆಗೆ ಕುಂಕುಮ ಕೊಡೋಕ್ಕೆ ಅಂತ ಎಲ್ಲನೂ ತರಿಸಿದ್ದೆ. ಸೆಕೆಂಡ್ ಪ್ರೆಗ್ನೆನ್ಸಿಲಿ ಜೋರಾಗೇನು ಸೀಮಂತ ಶಾಸ್ತ್ರ ಮಾಡೋದಿಲ್ಲ, ಹಾಗೆ ಮನೆಯವ್ರು ಮಾತ್ರ ಮಾಡ್ತಾರೆ. ಸೊ ನಾನು ಕುಂಕುಮ ಕೊಡೋಕ್ಕೆ ಅಂತ ಹೂವು, ಹಣ್ಣು, ಬೆಳೆ ಎಲ್ಲನೂ ತರಿಸಿದ್ದೆ. ಅದನ್ನು ನಮ್ಮಮ್ಮ ನೋಡಿಬಿಟ್ಟು ಹೇಗಿದ್ರು ಇವೆಲ್ಲ ತರಿಸಿದ್ಯಾ, ಅದ್ರ ಜೊತೆಗೆ ಒಂದು 5 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಶಾಸ್ತ್ರನೇ ಮುಗಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ, ಅವ್ರ ಅತ್ತೆ, ಹಿಂದೆ ಮನೆಯವರು, ಮುಂದೆ ಮನೆಯವರು 5 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಶಾಸ್ತ್ರ ಮುಗಿಸೋಣ ಅಂತ ಬಂದು. ನಾನು ಪಾಪುಗೆ ಅತ್ತೆ ಆಗೋದ್ರಿಂದ ಫಸ್ಟ್ ನನ್ನೇ ಶಾಸ್ತ್ರ ಮಾಡಕ್ಕೆ ಬಿಟ್ಟು, ಸೊ ಕುಂಕುಮ ಮಾಡಿಸಿ, ಬಳೆ ತೊಡಿಸಿ, ಹೂವು ಮುಡಿಸಿ, ಹಾರ ಹಾಕಿ ಶಾಸ್ತ್ರ ಮಾಡಿ ಸ್ವೀಟ್ ತಿನ್ನಿಸಿ ನಾನು ನಮ್ಮ ಯಜಮಾನ್ರು ಈ ಸಲ ಸೊಸೆ ಕೊಡಮ್ಮ ಅಂತ ಕೇಳ್ದೋ. ಅದಾದಮೇಲೆ 5 ಜನ ಮುತ್ತೈದೆಯವರು ಶಾಸ್ತ್ರ ಮಾಡಿದ್ರು. ಅದಾದಮೇಲೆ ನಮ್ಮಮ್ಮ ಶಾಸ್ತ್ರ ಮಾಡಕ್ಕೆ ಬಂದರು. ಸೊ ನಮ್ಮ ಅಣ್ಣಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಎಲ್ಲರೂ ಫೋಟೋಸ್ ತಗೊಂಡು ಆದಮೇಲೆ ನನ್ನ ತಂಗಿ, ನಮ್ಮ ಅಕ್ಕನ ಮಗಳು ಚರಿ ಕಡಲೆ ಹಾಕಿ ವಿಶ್ ಮಾಡಿದ್ರು. ಆಮೇಲೆ ನಮ್ಮ ಅಜ್ಜಿ ಕೂಡ ಆಶೀರ್ವಾದ ಮಾಡಿದ್ರು. ಸೊ ಅದೆಲ್ಲ ಆದಮೇಲೆ ಕೊನೆಗೆ ನಮ್ಮಮ್ಮ ಮಗಳು ತುಂಬ ಶಾಸ್ತ್ರ ಮಾಡಿದ್ದು. ಆಮೇಲೆ 5 ಜನ ಮುತ್ತೈದೆಯರು ಸೇರಿ ಆರತಿ ಬೆಳಗ್ಗೆ ಅದನ್ನು ಹೊರಗಡೆ ಚೆಲ್ದು. ಆ್ಯಂಡ್ ಮೇನ್ ಪಾಯಿಂಟ್ ಹೇಳಬೇಕು ಅಂತಂದರೆ, ಇಷ್ಟು ಬಂದವ್ರಿಗೆಲ್ಲ ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ ಸೇರಿಕೊಂಡು ಪಟ ಅಂತ ಅಡುಗೆ ಮಾಡಿದ್ರು. ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿ ಡೇನ ಮುಗಿಸ್ತು. ಇದಾಗಿತ್ತು ಸಿಂಪಲ್ ಸೀಮಂತ ಶಾಸ್ತ್ರ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.